ಮಜ್ಲಿಸ್ ಎ ಇತ್ಯಾಹದುಲ್ ಮುಸ್ಲಿಮೀನ್ ಅಂದ್ರೆ MIM ಅನ್ನೋ ಪಕ್ಷದ ಅಧೀನದಲ್ಲಿ ರಜಾಕರರ ಅರೆ ಸೈನಿಕ ಖಾಸಗಿ ಪಡೆ ಇತ್ತು. ಕಾಸಿಂ ರಿಜ್ವಿ ಅನ್ನೋ ಮತಾಂಧ ಇದರ ಮುಖ್ಯಸ್ಥನಾಗಿದ್ದ. ಹಿಂದೂಗಳ ನರಮೇಧದ ಕಾಂಟ್ರಾಕ್ಟ್ ತಗೊಂಡವನಂತೆ ರೆಡಿಯಾಗ್ಬಿಟ್ಟ ಈ ಕಾಸಿಂ ರಿಜ್ವಿ. ಕಾಟೋ ಲೂಟೋ ಅವ್ರ ಬಾಟೋ ಅಂತ ರಜಾಕಾರರ ಮತಾಂಧ ಪಡೆಗೆ ಆದೇಶ ಕೊಟ್ಬಿಟ್ಟ. ಇಷ್ಟಾದ್ಮೇಲೆ ಕೇಳಬೇಕಾ, ಶುರುವಾಯಿತು ನೋಡಿ ರಜಾಕಾರರ ಹಟ್ಟಹಾಸ. ಇವರಲ್ಲಿ ಮನುಷ್ಯರಿಗೆ ಇರಬೇಕಾದಂಥ ಯಾವ ಲಕ್ಷಣಗಳು ಇರಲಿಲ್ಲ. ಅಕ್ಷರಶಃ ರಾಕ್ಷಸರು. ಈ ರಜಾಕಾರರು ಹೈದರಾಬಾದ್ನಲ್ಲಿ ಸಾವಿರಾರು ಜನ ಅಮಾಯಕ ಹಿಂದೂಗಳನ್ನು ಕೊಂದರು, ಲೂಟಿ ಮಾಡಿದ್ರು, ಸಿಕ್ಕ ಹಿಂದೂ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದಾಕಿದ್ರು. ಇಂದಿನ ತೆಲಂಗಾಣ ಪ್ರದೇಶ, ದಕ್ಷಿಣ ಮಹಾರಾಷ್ಟ್ರ ಮತ್ತು ಹೊಸಪೇಟೆ ಹತ್ರ ಇರೋ ತುಂಗಾಭದ್ರಾ ತೀರದವರೆಗಿದ್ದ ಹೈದರಾಬಾದ್ ಸಂಸ್ಥಾನದ ಹಿಂದೂಗಳು ಅನುಭವಿಸೋದು ಮಾತ್ರ ಅಕ್ಷರಶಃ ನರಕ. ಈ ಟೈಮಲ್ಲಿ ನಿಜಾಮನ ಪೊಲೀಸರು ಸಹ ರಜಾಕರಿಗೇನು ಕಡಿಮೆ ಇಲ್ಲ ಅನ್ನೋ ಥರ ವರ್ತಿಸಿದ್ರು.